ಹಾಯ್ ಫ್ರೆಂಡ್ಸ್, ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ. ನಾನು ನಿನ್ನೆ ಮಾಡಿದ್ವಿ ಫ್ರೆಂಡ್ಸ್, ಇತಿಹಾಸದ ಬಗ್ಗೆ ನೋಡಿದ್ವಿ. ಇತಿಹಾಸ ಮತ್ತು ಅಥವಾ ಪುರಾತತ್ವ ಶಾಸ್ತ್ರ ಅಂತ ಹೇಳ್ಕಾರ ನಿನ್ನೆ ಏನ್ ಮಾಡಿದ್ವಿ, ನಾವು ಚಾಪ್ಟರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಿನ್ನೆ ಆಗಿದ್ದೇನ್ರಿ, ಇತಿಹಾಸ ಅಂತಂದ್ರೇನು, ಇತಿಹಾಸ ನಮ್ಗೆ ಯಾಕೆ ಬೇಕು, ಇತಿಹಾಸವನ್ನ ನಾವು ಯಾಕೆ ಯೂಸ್ ಮಾಡಬೇಕು, ಅಥವಾ ಇತಿಹಾಸದಿಂದ ನಮಗಾಗ್ತಕ್ಕಂಥ ಲಾಭಗಳೇನು, ಮತ್ತೆ ಪುರಾತತ್ವ ಶಾಸ್ತ್ರ ಅಂತ ನಾವು ನಿನ್ನೆ ಏನ್ ಮಾಡಿವ್ರಿ, ಅದನ್ನು ಏನ್ ಮಾಡಿವ್ರಿ, ಅಧ್ಯಯನ ಮಾಡಿದ್ವಿ. ಬಟ್ ಇವತ್ತು ನಾವೇನ್ ಮಾಡೋಣ್ರಿ, ಇತಿಹಾಸ ಮತ್ತು ಕಾಲ ನಿರ್ಣಯ. ಏನ್ರಿ ಕಾಲ ನಿರ್ಣಯ? ಕಾಲ ನಿರ್ಣಯ ಅನ್ನೋದೇನ್ರಿ, ಚರಿತ್ರೆಯ ಒಂದು ಬೆನ್ನು ಮೂಳೆ ಅಂತ ಹೇಳಿ ನಾವು ಕರಿತೀವ್ರಿ. ಕಾಲ ನಿರ್ಣಯ ಅಂತಂದ್ರೆ ಏನ್ರಿ ಫ್ರೆಂಡ್ಸ್, ಚರಿತ್ರೆಯ ಒಂದು ಬೆನ್ನು ಮೂಳೆ ಅಂತ ಕರಿತೀವ್ರಿ. ಇಂಗ್ಲಿಷ್ ನಾಗ ಹೇಳೋದಾದ್ರೆ ಕ್ರೋನಾಲಜಿ ಇಸ್ ದಿ ಬ್ಯಾಕ್ ಬೋನ್ ಆಫ್ ಹಿಸ್ಟ್ರಿ ಅಂತ ಹೇಳಿ ನಾವ್ ಏನ್ ಮಾಡ್ತೀವ್ರಿ, ಇಂಗ್ಲಿಷ್ ನಲ್ಲಿ ಕರಿತೀವ್ರಿ. ಕಾಲ ನಿರ್ಣಯ ಏನ್ರಿ? ಕಾಲ ನಿರ್ಣಯ, ನಾವ್ ಯಾವುದೇ ಒಂದ್ ಕೆಲಸ ಮಾಡ್ಬೇಕಾದ್ರೂ ಒಂದು ಕಾಲ ಅಂತ ಹೇಳ್ಕಾರ ನಾವೇನ್ ಮಾಡ್ತೀವ್ರಿ, ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಒಂದು ಒಳ್ಳೆ ದಿನವನ್ನ ನೋಡ್ತೀವಿ, ಅಥವಾ ಯಾವ ದಿನ ಚಲೋ ಐತಿ, ಹೇಗೆ ನಾವು ಇದನ್ನ ಮಾಡ್ತೀವಲ್ಲ ಹಾಗೆ ನಾವೇನ್ ಮಾಡ್ತೀವ್ರಿ, ಕಾಲ ನಿರ್ಣಯ ಅಂತೇಳಿ ಕರಿತೀವ್ರಿ. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕಂದ್ರೆ ಒಳ್ಳೆಯ ದಿನವನ್ನ ನೋಡ್ತೀವಿ, ಅಥವಾ ಒಳ್ಳೆಯ ದಿನವನ್ನ ನೋಡಿ ಆ ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ. ಮಾಡಿದಾಗ ನಮ್ಗೆ ಏನಾಗುತ್ತೆ, ಮುಂದೆ ಒಂದು ಚಲೋ ಒಳ್ಳೆಯದಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಇತಿಹಾಸ ಶೋಧನೆಯಲ್ಲಿ ತಾರೀಖುಗಳು ಏನಾಗ್ಯಾವ್ರಿ, ಅತ್ಯವಶ್ಯಕವಾಗಿವೆ. ಒಂದು ತಾರೀಖುಗಳು, ಅದಕ್ಕೆ ನಾವು ಹೇಳ್ತೀವಲ್ಲ ಫ್ರೆಂಡ್ಸ್, ಕಾಲ ನಿರ್ಣಯ. ಕಾಲ ನಿರ್ಣಯ ಅಂತ ಬಂದಾಗ ನಾವ್ ಏನ್ ತಾರೀಖುಗಳು ಇರ್ತಾವಲ್ಲ, ಇಟ್ಸ್ ಡೇಟ್ಸ್ ಫ್ರಮ್ ಏನ್ರಿ, ಈ ಡೇಟ್ಸ್ ಗಳು ಏನಂತಾವ್ರಿ, ಇತಿಹಾಸದ ಶೋಧನೆಯಲ್ಲಿ ಡೇಟ್ಸ್ ಗಳಿರ್ಬೋದು, ಅಥವಾ ತಾರೀಖುಗಳಿರ್ಬೋದು, ಅಥವಾ ಇಸ್ವಿಗಳಿರ್ಬೋದು, ಇವೇನ್ರಿ ನಮಗ ಅತಿ ಅವಶ್ಯಕವಾಗಿವೆ. ಅದಕ್ಕೆ ಏನಂತೀವಿ ನಾವು, ಶಾಸನ ಇರ್ಬೋದು, ಸಾಹಿತ್ಯ ಇರ್ಬೋದು, ನಾಣ್ಯ ಇರ್ಬೋದು, ಪುರಾತನ ಅವಶೇಷಗಳು ಕಾಲ ನಿರ್ಣಯಕ್ಕೆ ಏನಾಗ್ಯಾವ್ರು, ಮೂಲವಾಗಿರ್ತಕ್ಕಂಥ ಆಧಾರಗಳಾಗಿವೆ. ಇವು ಏನ್ರಿ, ಶಾಸನ ಇರ್ಬೋದು, ಸಾಹಿತ್ಯ, ನಾಣ್ಯ, ಪುರಾತನ ಅವಶೇಷಗಳು ಏನಾಗ್ಯಾವ್ರಿ, ಕಾಲ ನಿರ್ಣಯಕ್ಕೆ ಮೂಲಾಧಾರಗಳಾಗಿವೆ. ಕಾಲ ನಿರ್ಣಯದಲ್ಲಿ ಸಾಪೇಕ್ಷ ಕಾಲ ನಿರ್ಣಯ ಹೋಲಿಕೆಯ ಆಧಾರದ ಮೇಲೆ ನಿರ್ಧರಿಸುತ್ತೆ. ಇದೇನ್ ಮಾಡ್ತೀರಿ, ಸಾಪೇಕ್ಷ ಕಾಲ ನಿರ್ಣಯ, ರಿಲೇಟಿವ್ ಕ್ರೊನಾಲಜಿ ಅಂತ ಹೇಳಿ ನಾವು ಕರಿತೀವ್ರಿ. ಯಾವ್ದ್ರಿ? ಸಾಪೇಕ್ಷ ಕಾಲ ನಿರ್ಣಯ. ನಾವು ಫ್ರೆಂಡ್ಸ್ ಏನ್ ಮಾಡ್ತೀವ್ರಿ, ಸಾಪೇಕ್ಷ ಮತ್ತು ನಿರಪೇಕ್ಷ ಕಾಲ ನಿರ್ಣಯ ಅಂತ ಹೇಳಿ ಕರಿತೀವ್ರಿ. ಸಾಪೇಕ್ಷ ಅಂತಂದ್ರೆ ರಿಲೇಟಿವ್ ಕ್ರೊನಾಲಜಿ ಅಂಡ್ ನಿರಪೇಕ್ಷ ಅಂತ ಬಂದಾಗ ಅಬ್ಸಲ್ಯೂಟ್ ಕ್ರೊನಾಲಜಿ ಅಂತ ನಾವು ಕರಿತೀವ್ರಿ. ನೆಕ್ಸ್ಟ್ ಒನ್, ಈ ಫಸ್ಟ್ ಒನ್ ಆಗಿ ನಾವೇನ್ ನೋಡೋಣ್ರಿ, ಸಾಪೇಕ್ಷ ಕಾಲ ನಿರ್ಣಯ ಅಂತ ಹೇಳ್ಕಾರ ನೋಡೋಣ. ಸಾಪೇಕ್ಷ ಕಾಲ ನಿರ್ಣಯ ಅಂತಂದ್ರೇನ್ರಿ, ಹೋಲಿಕೆಯ ಆಧಾರದ ಮೇಲೆ ಕಾಲವನ್ನ ನಿರ್ಧರಿಸುತ್ತೆ. ಏನ್ ಹೋಲಿಕೆ ಮಾಡೋದ್ರಿ, ಅಥವಾ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವ್ರಿ, ಇನ್ನೊಂದು ಕೆಲಸದ ಜೊತೆ ಹೋಲಿಕೆಯನ್ನ ಮಾಡ್ತೀವಿ. ಆ ಹೋಲಿಕೆಯನ್ನ ನಾವು ಮಾಡಿದಾಗ ಏನಂತವ್ರಿ, ಅದು ಸಾಪೇಕ್ಷ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ನಾವು ಕಾಲ ನಿರ್ಣಯನ ತೆಗೆದುಕೊಡ್ತೀವಿ. ದಟ್ಸ್ ಫ್ರಮ್ ರಿಲೇಟಿವ್ ಕ್ರೊನಾಲಜಿ ಅಂತ ಹೇಳಿ ನಾವು ಕರಿತೀವ್ರಿ. ನೆಕ್ಸ್ಟ್ ಒನ್, ನಿರಪೇಕ್ಷ ಕಾಲ ನಿರ್ಣಯ. ಇದಕ್ಕೆ ಏನಂತಾರೆ, ಅಬ್ಸಲ್ಯೂಟ್ ಕ್ರೊನಾಲಜಿ ಅಂತ ಹೇಳಿ ನಾವು ಕರಿತೀವ್ರಿ. ಏನ್ ಮಾಡತ್ರಿ, ಖಚಿತತೆಯ ಆಧಾರದ ಮೇಲೆ ಕಾಲವನ್ನ ನಿರ್ಧರಿಸುತ್ತೆ. ಏನ್ ಖಚಿತತೆಯ ಆಧಾರದ್ರಿ, ಅಥವಾ ನಾವು ಎಲ್ಲಾದ್ರೂ ಹೋಗ್ಬೇಕಾಗಿತ್ತು, ಅಥವಾ ಎಲ್ಲೋ ನಾವು ಯಾವ್ದಾದ್ರು ಊರಿಗೆ ಹೊಂಟಿದೀವಿ, ಅಥವಾ ಬೇರೆ ಕಡೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊಂಟಿದೀವಿ ಅಂತಂದ್ರೆ ಕನ್ಫರ್ಮ್ ಆಗಿರ್ಬೇಕ. ನಾವು ಹೋಗೋದು ಕನ್ಫರ್ಮ್ ಆಗಿದ್ರ ಮಾತದ ಏನಂತಾರೆ, ನಾವು ಖಚಿತತೆ, ಫಿಕ್ಸ್. ದಟ್ಸ್ ಫ್ರಮ್ ಫಿಕ್ಸ್ ಅಂತ ಹೇಳಿ ನಾವು ಕರಿತೇವೆ. ಫಿಕ್ಸ್ ಡೇಟ್ ಅಂತ ಹೇಳಿ ನಾವು ಹೆಂಗ್ ಮಾಡ್ಕೋತೀವಲ್ಲ ಹಂಗೇನ್ರಿ, ಖಚಿತತೆಯ ಆಧಾರ ಅಂತ ಹೇಳಿ ಬಂದಾಗ ನಾವೇನ್ ಮಾಡ್ತೀವ್ರಿ, ನಿರಪೇಕ್ಷ ಕಾಲ ನಿರ್ಣಯ ಅಂತ ಹೇಳಿ ನಾವು ಕರಿತೀವ್ರಿ. ಇವೇನ್ರಿ ಎರಡು ವಿಧಗಳಾಗಿ ಬರ್ತಾವ ನಮಗ್. ಆದ್ರೆ ಇತಿಹಾಸದ ರಚನೆಯಲ್ಲಿ 10 ಪ್ರಕಾರದ ಕಾಲ ನಿರ್ಣಯಗಳನ್ನ ಏನ್ ಮಾಡಿವ್ರಿ, ವಿಧಾನಗಳನ್ನಾಗಿ ಯೂಸ್ ಮಾಡ್ಕೊಂಡೇವಿ. ಎಷ್ಟ್ರಿ, 10 ಪ್ರಕಾರಗಳು ಬರ್ತಾವ. ಇದ್ರೊಳಗೆ ಇತಿಹಾಸದ ರಚನೆಯಲ್ಲಿ ಅಥವಾ ಇತಿಹಾಸವನ್ನ ರಚನೆ ಮಾಡೋ ಮುಂದ 10 ನಿರ್ಣಯಗಳು ಬರ್ತಾವ. ನಾವೇನ್ ಮಾಡ್ರಿ, ಫಸ್ಟ್ ಒಂದೊಂದವಾಗಿ ನಾವೇನ್ ಮಾಡೋಣ್ರಿ, ವಿವರಿಸುವಂತ ಹೋಗೋಣ. ಫ್ರೆಂಡ್ಸ್, ನಾವೇನ್ ಮಾಡಿವ್ರಿ, ಇತಿಹಾಸದ ಕಾಲ ನಿರ್ಣಯ ಒಳಗ ಈ ಮೂಲಾಧಾರಗೆ ಸಂಬಂಧಪಟ್ಟಂತ ಏನ್ ಬರತ್ರಿ, ಇವೇನ್ ಬರ್ತಾವ್ರಿ, 10 ಏನ್ ಬರ್ತಾವ್ರಿ, ಇವು 10 ಪ್ರಕಾರದ ಕಾಲ ನಿರ್ಣಯದ ವಿಧಾನಗಳನ್ನ ಬಳಸ್ಕೊಂಡ್ ಅಂತ ಹೇಳ್ಕಾರ ನಾವ್ ಏನ್ ಮಾಡಿವ್ರಿ, ಮಾಡ್ಕೊಂಡಿ. ಹೌದ್ರಿ, 10 ನಿರ್ಣಯಗಳಲ್ಲಿ ನಾವು ಫಸ್ಟ್ ಒಂದೇದಿಂತ ನೋಡ್ಕೊಂತ ಹೋಗೋಣ ಫ್ರೆಂಡ್ಸ್. ಫಸ್ಟ್ ಒನ್ ಆಗಿ ಫೊಲೆನ್ ಅನಾಲಿಸಿಸ್ ಅಂತ ಬರ್ತದೆ. ಈ ಫೊಲೆನ್ ಅನಾಲಿಸಿಸ್ ಅಂತ ಬಂದಾಗ ಉತ್ತರ ಯುರೋಪಿನಲ್ಲಿ ಫಿಟ್ ಜೌಗ್ ಎಂಬಲ್ಲಿ ದೊರೆತ ಫೊಲೆನ್ ಎಂಬ ಧಾನ್ಯಗಳಿಂದ ಈ ಕಾಲವನ್ನ ನಿರ್ಧರಿಸಲಾಗಿದೆ ಅಂತ ಹೇಳ್ಕಾರ ಕೊಟ್ಟಾರ್ರಿ. ಏನ್ರಿ, ಉತ್ತರ ಯುರೋಪ್ ನಲ್ಲಿ ಪಿಟ್ ಜೌಗ್ ಎಂಬ ಜಾಗದಲ್ಲಿ ದೊರೆತಿರ್ತಕ್ಕಂಥ
ಫೋಲೇನ್ ಎಂಬ ಧಾನ್ಯಗಳು ಅಂದ್ರ ನಾವು ದಿನನಿತ್ಯದಲ್ಲಿ ಏನ್ ಯೂಸ್ ಮಾಡ್ತೀವಲ್ಲ ಇಂತಹ ಧಾನ್ಯಗಳು ಏನ್ ಮಾಡ್ಯಾವ್ರಿ ಉತ್ತರ ಯುರೋಪ್ ನಲ್ಲಿ ಫಿಟ್ ಜೋಗ್ ಎಂಬಲ್ಲಿ ಏನಾಗ್ಯಾವ್ರಿ ಇವು ನಮ್ ಸಿಕ್ಕಾವ್. ಹೌದಾ, ಅದಕ್ಕೆ ಏನ್ ಅಂತ ಕರೀತಾರೆ, ಇದಕ್ಕೆ ಫೋಲೇನ್ ಅನಾಲಿಸಿಸ್ ಅಂತೇಳಿ ನಾವ್ ಏನ್ ಮಾಡ್ತೇವ್ರಿ ಕರಿತೇವ್ರಿ. ನೆಕ್ಸ್ಟ್ ಒನ್ ಡೆಂಡ್ರೋಕ್ರೊನಾಲಜಿ ಅಂತೇಳಿ ನಾವು ಕರಿತೀವ್ರಿ. ಡೆಂಡ್ರೋಕ್ರೊನಾಲಜಿ ಅಂತ ಬಂದಾಗ ಒಂದು ವೃಕ್ಷಗಳು ಬೆಳೆಯುವಾಗ ಅಥವಾ ಗಿಡಗಳು ಬೆಳೆಯುವಾಗ ಪ್ರತಿ ವರ್ಷವೂ ಒಂದು ವೃತ್ತ ಏನಾಕೈತ್ರಿ ಉಂಟಾಗ್ತೈತಿ. ಪ್ರತಿ ವರ್ಷ ಈಗ ಯಾವ್ದಾದ್ರು ಒಂದು ಗಿಡವನ್ನ ನಾವು ಹಚ್ಚಿದೀವಿ ಅಂತಂದ್ರ ಅದೇನಾಕತ್ರಿ ಒಂದು ವೃತ್ತವಾಗಿ ಏನ್ ಬೆಳಿತೈತ್ರಿ, ವೃತ್ತಗಳು ಅದರ ಬೇರೆಗಳು ಏನಾಗ್ತಾವ್ರಿ ವೃತ್ತಾಕಾರದಲ್ಲಿ ಏನ್ ಮಾಡ್ತಾವ ಹರಡಾಕ್ ಸ್ಟಾರ್ಟ್ ಆಕಾವ. ಅದಕ್ಕೆ ಏನಂತೀವಿ ವೃತ್ತವು ಉಂಟಾಗುತ್ತದೆ. ಅವುಗಳ ಆಧಾರದ ಮೇಲೆ ಒಂದು ನಿರ್ಧರಿಸ್ತಕ್ಕಂತ ಒಂದು ವಿಧಾನ ಆಗಿದೆ. ಯಾವ್ದ್ರಿ ಡೆಂಡ್ರೋಕ್ರೊನಾಲಜಿ ಅಂತ ನಾವು ಕರಿತೀವ್ರಿ. ಅಂದ್ರೆ ಯಾವುದೇ ಆದ್ರೂ ಒಂದು ಸಸ್ಯವನ್ನ ಬೆಳಿಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಗಿಡಗಳನ್ನ ಅಥವಾ ಯಾವುದೇ ಒಂದು ಮರ ಇರ್ಲಿ ಬೆಳಿಬೇಕಾದ್ರೆ ಅದ್ರ ಏನಾಕೈತ್ರಿ ವೃತ್ತಾಕಾರವಾಗಿರ್ತಕ್ಕಂತ ಒಂದು ವರ್ಷ ಪ್ರತಿ ವರ್ಷ ಏನಾಕೈತ್ರಿ ವೃತ್ತಾಕಾರವಾಗಿರ್ತಕ್ಕಂತ ವಿಧಾನವನ್ನ ನಾವೇನ್ ಮಾಡ್ಕೋತೀವ್ರಿ ಈ ಡೆಂಡ್ರೋಕ್ರೊನಾಲಜಿ ಒಳಗ ನಾವು ಯೂಸ್ ಮಾಡ್ತೀವಿ. ಇದು ಒಂದ್ ಏನ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ವಿಧಾನ ಅಂತ ಹೇಳಿ ನಾವು ಕರಿತೀವ್ರಿ. ನೆಕ್ಸ್ಟ್ ಒನ್ ಕ್ಲೇವಾರ್ವ್ ಅನಾಲಿಸಿಸ್ ಅಂತ ಕರಿತೀವ್ರಿ. ಕ್ಲೇವಾರ್ವ್ ಅನಾಲಿಸಿಸ್ ಅಂತ ಬಂದಾಗ ಹಿಮ ಪ್ರವಾಹದ ನೀರು ಸರೋವರವನ್ನು ಸೇರುವಾಗ ಪ್ರತಿ ವರ್ಷವೂ ಜೇಡಿ ಮಣ್ಣಿನ 2 ಕಟ್ಟೆಗಳನ್ನು ಉಂಟು ಮಾಡ್ತದೆ. ಅವುಗಳ ಆಧಾರದ ಮೇಲೆ ಏನ್ ಮಾಡ್ತೇವ್ರಿ ಈ ಕಾಲವನ್ನ ನಿರ್ಣಯ ಮಾಡ್ತೇವೆ. ಯಾವ್ದ್ರಿ ಕ್ಲೇವಾರ್ವ್ ಅನಾಲಿಸಿಸ್ ಅಂತೇಳಿ ನಾವು ಕರಿತೀವ್ರಿ. ಹೌದಾ, ಏನಂದ್ರೆ ಹಿಮ ಪ್ರವಾಹದ ನೀರು ಫಾರ್ ಎಕ್ಸಾಂಪಲ್ ಈಗ ನಮ್ದೇ ನಾವು ಜಮ್ಮು ಕಾಶ್ಮೀರ ತಗೊಂಡಾಗ ಅಥವಾ ಫಾರ್ ಎಕ್ಸಾಂಪಲ್ ಅಮರ್ನಾಥ್ ತಗೊಂಡಾಗ ಅಲ್ಲಿ ಏನಾಕತ್ರಿ ಹಿಮ ಕರಿಗೆ ಏನಾಗತ್ರಿ ನೀರಾಗಿ ಏನ್ ಬರ್ತೈತಿ ಕೆಳಗಡೆ ಬರ್ತೈತಿ. ಹಿಮದ ಪ್ರವಾಹದ ನೀರು ಸರೋವರವನ್ನು ಸೇರುವಾಗ ಅಥವಾ ಸರೋವರ ಇರ್ಬೋದು ಸಮುದ್ರವನ್ನು ಸೇರುವಾಗ ಪ್ರತಿ ವರ್ಷ ಜೇಡಿ ಮಣ್ಣಿನ 2 ಕಟ್ಟೆಗಳು ಏನಾಕವ್ರಿ ಉಂಟು ಮಾಡ್ತಾವಲ್ಲಿ. ಜೇಡಿ ಮಣ್ಣು ಇರ್ತದಲ್ಲ 2 ಕಟ್ಟೆಗಳನ್ನ ಉಂಟು ಮಾಡ್ತಾವು. ಅವುಗಳ ಆಧಾರದ ಮೇಲೆ ನಾವೇನ್ ಮಾಡ್ತೇವ್ರಿ ಈ ಕ್ಲೇವಾರ್ವ್ ಅನಾಲಿಸಿಸ್ ಅನ್ನ ಏನ್ ಮಾಡ್ತೇವ್ರಿ ಈ ವಿಧಾನವನ್ನ ನಾವೇನ್ ಮಾಡ್ತೇವೆ ಇಲ್ಲಿ ಅಳವಡಿಸ್ಕೊತೇವೆ. ದಟ್ಸ್ ಫ್ರಮ್ ಇತಿಹಾಸಕ್ಕೆ ಕಾಲ ನಿರ್ಣಯಕ್ಕೆ ಸಂಬಂಧಪಟ್ಟಂತ ಇದು ಒಂದು ವಿಧಾನ. ನೆಕ್ಸ್ಟ್ ಒನ್ ಸೋಲಾರ್ ರೇಡಿಯೇಷನ್ ಅನಾಲಿಸಿಸ್ ಅಂತ ಕರಿತೀವಿ. ಸೋಲಾರ್ ರೇಡಿಯೇಷನ್ ಅನಾಲಿಸಿಸ್ ಬಂದಾಗ ಸೂರ್ಯನ ಕಿರಣಗಳಿಂದ ಭೂಮಿಯ ಪಥದಲ್ಲಿ ಉಂಟಾಗುವ ವ್ಯತ್ಯಾಸಗಳಿಂದ ನಿರ್ಧರಿಸುವ ವಿಧಾನ. ಫಾರ್ ಎಕ್ಸಾಂಪಲ್ ಚಂದ್ರಗ್ರಹಣ ಇರ್ಬೋದು, ಸೂರ್ಯಗ್ರಹಣ ಇರ್ಬೋದು. ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಬಂದಾಗ ಅಥವಾ ಭೂಮಿ ಮತ್ತು ಸೂರ್ಯ ನಡುವೆ ಚಂದ್ರ ಬಂದಾಗ ಹೆಂಗ ನಾವು ಚಂದ್ರಗ್ರಹಣ ಅಂತ ಕರಿತೀವಿ, ಹೆಂಗ ಸೂರ್ಯಗ್ರಹಣ ಅಂತ ಕರಿತೀವಲ್ಲ ಅದಕ್ಕ ಸೋಲಾರ್ ರೇಡಿಯೇಷನ್ ಅನಾಲಿಸಿಸ್ ಅಂತೇಳಿ ನಾವು ಕರಿತೀವ್ರಿ. ಇದು ಒಂದು ವಿಧಾನ. ಇದು ಏನ್ರಿ ಇತಿಹಾಸದ ಕಾಲ ನಿರ್ಣಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ವಿಧಾನ. ಈಗ ನಾವೊಂದು ಎಕ್ಸಾಂಪಲ್ ತಗೊಳೋಣ. ಈ ಸೋಲಾರ್ ರೇಡಿಯೇಷನ್ ಸಂಬಂಧಪಟ್ಟಂಗ ಸೂರ್ಯನ ಕಿರಣಗಳು ಏನ್ ಬರ್ತಾವ್ರಿ, ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ನಾವು ಸೋಲಾರ್ ಪ್ಲೇಟ್ ಅನ್ನ ಅಳವಡಿಸಿದಾಗ ನಾವೇನ್ ಮಾಡ್ತೇವ್ರಿ ಸೋಲಾರ್ ಎನರ್ಜಿಯಿಂದ ನಾವೇನ್ ಮಾಡ್ತೇವಿ ಸೋಲಾರ್ ಎನರ್ಜಿ ಇಂಟು ಇಟ್ಸ್ ಕನ್ವರ್ಟ್ ಇಂಟು ದಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ನಾವೇನ್ ಮಾಡ್ಕೋತೀವ್ರಿ ಪರಿವರ್ತನೆ ಮಾಡ್ಕೋತೀವಿ. ಹಂಗೇನ್ರಿ ಸೋಲಾರ್ ರೇಡಿಯೇಷನ್ ಅನಾಲಿಸಿಸ್ ಅಂತ ಕರೆದಾಗ ಆ ಸೂರ್ಯನಿಂದ ಬರ್ತಕ್ಕಂತ ಬೆಳಕಿನ ಕಿರಣಗಳಿರ್ಬೋದು ಅಥವಾ ಸೂರ್ಯನ ಕಿರಣಗಳಿರ್ಬೋದು, ಬಿಸಿಲಿನ ಕಿರಣಗಳಿರ್ಬೋದು, ಅವನ್ ಏನ್ ಮಾಡ್ತೀವ್ರಿ ನಾವು ನಮ್ಮ ಸೋಲಾರ್ ಪ್ಲೇಟ್ ನೊಳಗೆ ಏನ್ ಮಾಡಿರ್ತೀವಿ ಹೀರ್ಕೊಳ್ಳುವಂತ ಶಕ್ತಿ ಅದ್ರೊಳಗ ಸ್ಟೋರೇಜ್ ಆಗಿರ್ತಕ್ಕಂತ ಒಂದು ಡಿವೈಸ್ ಅನ್ನ ನಾವು ಫಿಕ್ಸ್ ಮಾಡಿರ್ತೀವಿ. ಆ ಡಿವೈಸ್ ಏನ್ ಮಾಡ್ತೈತ್ರಿ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಆಕತಿ. ದಟ್ಸ್ ಫ್ರಮ್ ಸೋಲಾರ್ ರೇಡಿಯೇಷನ್ ಅನಾಲಿಸಿಸ್ ಅಂತ ನಾವು ಕರಿತೀವಿ. ಹೌದಾ, ಇದು ಒಂದು ವಿಧಾನ ರೀ. ಹೌದಾ, ಇನ್ನೊಂದ್ ಏನ್ ಬರುತ್ತಂತಂದ್ರ ಓಜೋನ್ ಪದರನ ಏನ್ ಮಾಡ್ತೈತ್ರಿ ಸೂರ್ಯನಿಂದ ಬರ್ತಕ್ಕಂತ ನೇರಳಾತೀತ ಕಿರಣಗಳನ್ನ ಅದೇನ್ ಮಾಡ್ತೈತ್ರಿ ತಡೆ ಹಿಡಿತೈತಿ. ಕೆಟ್ಟ ಕಿರಣಗಳನ್ನ ತಡೆ ಹಿಡಿದು ಇನ್ ಕೇಸ್ ಏನಾದ್ರು ಆ ಕಿರಣಗಳು ಏನಾದ್ರು ಭೂಮಿ ಮೇಲೆ ಮನುಷ್ಯನ ಮೇಲೆ ಬಿದ್ದು ಅಂತಂದ್ರ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ ಓಜೋನ್ ಪದರವನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇನ್ ಮಾಡಿರಿ ಒಂದು ಸೆಪರೇಟ್ ಆಗಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತ ಮಾಡಿದಾರೆ. ಅದಕ್ಕೆ ನಾವ್ರಿ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಈ ಸೋಲಾರ್ ರೇಡಿಯೇಷನ್ ಅನಾಲಿಸಿಸ್ ಅನ್ನೋದೇನ್ರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿ ಇದ್ರೊಳಗೆ ಬರ್ತದೆ. ನೆಕ್ಸ್ಟ್ ಒನ್ ಫ್ಲೋರಿಸ್ ಟೆಸ್ಟ್. ಈ ಫ್ಲೋರಿಸ್ ಟೆಸ್ಟ್ ಅಂತ ಬಂದಾಗ ಮಣ್ಣಿನಲ್ಲಿ ಹುದುಗಿರುವ ಎಲುಬು ಎಷ್ಟು ಪ್ರಮಾಣದಲ್ಲಿದೆ, ಫ್ಲೋರಿನ್ ಅನ್ನು ಗ್ರಹಿಸಿದೆ ಎಂಬುದ ಆಧಾರದಿಂದ ನಿರ್ಧರಿಸುವ ವಿಧಾನ. ಈಗ ಮಣ್ಣಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಸತ್ ಮೇಲೆ ಏನ್ ಮಾಡ್ಬೇಕ್ರಿ ಅವ್ನು ಮಣ್ಣಿನಲ್ಲಿ ಏನ್ ಮಾಡ್ತಾರೆ ಮುಚ್ತಾರ. ಅದ್ರೊಳಗಿರ್ತಕ್ಕಂತ ಮನುಷ್ಯನ ಬಾಡಿ ಒಳಗಿರ್ತಕ್ಕಂತ ನೀರು ಕರಗಿ ಭೂಮಿ ಒಳಗೆ ಹೋಗಿ ಅಲ್ಲಿ ಏನಕ್ಕವ್ರಿ ಎಲುಬುಗಳು ಮಾತ್ರ ಉಳಿತಾವ್. ಮಣ್ಣಿನಲ್ಲಿ ಎಲುಬುಗಳ ಪ್ರಮಾಣ ಎಷ್ಟಿದೆ ಅಥವಾ ಎಷ್ಟು ಫ್ಲೋರಿನ್ ಅನ್ನ ಗ್ರಹಿಸಿದೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾವ್ರಿ ಈ ಆಧಾರವನ್ನ ಏನ್ ಮಾಡ್ತತ್ರಿ ಇದು ಫ್ಲೋರಿಸ್ ಟೆಸ್ಟ್ ಅನ್ನೋ ವಿಧಾನ ಏನ್ ಮಾಡ್ತತ್ರಿ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಇದು ನಮಗ ವಿವರಿಸನೆ ಕೊಡ್ತೈತಿ. ನೆಕ್ಸ್ಟ್ ಒನ್ ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ ಹೇಳಿ ಕರಿತೀವ್ರಿ ನಾವು.
ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಮರಣದ ನಂತರ C14 ನಿರ್ದಿಷ್ಟ ಪ್ರಮಾಣದಲ್ಲಿ ಕಡಿಮೆಯಾಗುವುದರ ಆಧಾರದಿಂದ ನಿರ್ಧರಿಸುವ ಒಂದು ವಿಧಾನ ಅಂತ ಹೇಳಿ ನಾವು ಕರಿತೇವ್ರಿ. ಸಸ್ಯ ಮತ್ತು ಪ್ರಾಣಿಗಳ ಮರಣದ ನಂತರ ಏನ್ ಮಾಡ್ತೇವ್ರಿ, ಕಾರ್ಬನ್ 14 ಏನ್ ಮಾಡತ್ರಿ, ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂತ ಒಂದು ರೇಡಿಯೇಷನ್ ನಾವೇನ್ ಮಾಡ್ತೇವ್ರಿ ಅಲ್ಲಿ ತಗೋತೇವೆ. ಈ ಆಧಾರದಿಂದ ಏನ್ ಮಾಡ್ತೇವ್ರಿ ನಾವು ಈ ವಿಧಾನವನ್ನ ಅಳವಡಿಸ್ಕೋತೇವೆ. ಹೌದ್ರಿ. ನೆಕ್ಸ್ಟ್ ಒನ್ ಆಕೃತಿ ಕಾಲ ನಿರ್ಣಯ ಅಂತ ಬಂದಾಗ ಒಂದೇ ರೀತಿಯಾದ ಶಿಲಾಯುಧಗಳಿಂದ ಕಾಲ ನಿರ್ಧರಿಸುವ ವಿಧಾನ ಅಂತ ಹೇಳಿ ನಾವು ಕರಿತೀವ್ರಿ. ಈ ಶಿಲಾಯುಗ ಅಂತ ಬಂದಾಗ ನಾವು ತಗೋತೀವಿ. ಅಥವಾ ಫಾರ್ ಎಕ್ಸಾಂಪಲ್ ಗುಡ್ಡಗಾಡ ಪ್ರದೇಶದೊಳಗ ಏನಾದ್ರು ಇರ್ತಾವ್ರಿ, ಒಂದು ಶಿಲೆಗಳು ಕಲ್ಲುಗಳು ಏನಿರ್ತಾರೆ ಒಂದೇ ರೀತಿಯಾಗಿರ್ತಕ್ಕಂಥ ಕಲ್ಲುಗಳನ್ನ ಏನ್ ಮಾಡ್ತೀವಿ, ಗ್ರಹಿಸ್ತೀವಿ. ಇವು ಸಮನಾಗಿದ್ದು ಅಥವಾ ಸೇಮ್ ಇದ್ದು ಅಂತಂದ್ರೆ ಇದೇನಕೈತ್ರಿ, ನಮಗ ಆಕೃತಿ ಕಾಲ ನಿರ್ಣಯ ಅಂತ ಹೇಳಿ ನಾವೇನ್ ಮಾಡ್ತೀವ್ರಿ ಕರಿತೀವಿ. ನಾವು ಫ್ರೆಂಡ್ಸ್ 8ನೇದಾಗಿ ಬಂದಾಗ ನಾವೇನ್ ಮಾಡ್ತೀವಿ, ಪದರ ಕಾಲ ನಿರ್ಣಯ ಅಂತ ಹೇಳಿ ಕರಿತೀವ್ರಿ. ಏನ್ರಿ ಪದರ ಕಾಲ ನಿರ್ಣಯ ಅಂತ ಬಂದಾಗ ಭೂಮಿಯ ಪದರುಗಳಿಂದ ಕಾಲ ನಿರ್ಧರಿಸುವ ವಿಧಾನ ಅಂತ ಹೇಳಿ ನಾವು ಕರಿತೀವಿ. ಭೂಮಿಯಲ್ಲಿ ಏನ್ರಿ 7 ತರದಾಗಿರ್ತಕ್ಕಂಥ ಪದರುಗಳು ಇರ್ತಾವ. ನಾವೇನ್ ಮಾಡ್ತೀವಿ, ಆ ಭೂಮಿಯಲ್ಲಿ ಇರ್ತಕ್ಕಂಥ ಪದರುಗಳನ್ನ ಏನ್ ಮಾಡ್ತೇವ್ರಿ, ಕಾಲವನ್ನ ನಿರ್ಧರಿಸ್ತದ. ಇದೇನ್ ಮಾಡ್ತತ್ರಿ, ಪದರ ಕಾಲ ನಿರ್ಣಯ ಏನ್ ಮಾಡ್ತದ್ರಿ, ಭೂಮಿಯಲ್ಲಿ ಇರ್ತಕ್ಕಂಥ ಪದರುಗಳನ್ನ ಕಾಲ ನಿರ್ಣಯವನ್ನ ಏನ್ ಮಾಡ್ತದ್ರಿ, ಅದು ಗುರುತು ಮಾಡ್ತದ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಪದರ ಕಾಲ ನಿರ್ಣಯ ಅಂತ ಹೇಳಿ ನಾವು ಕರಿತೀವ್ರಿ. ನೆಕ್ಸ್ಟ್ ಒನ್ ಭೂಕಂಪನ ಕಾಲ ನಿರ್ಣಯ ಅಂತ ಹೇಳಿ ಕರಿತೀವ್ರಿ. ಭೂಕಂಪನ ಕಾಲ ನಿರ್ಣಯಗಳ ಬಂದಾಗ ಪದರುಗಳಿಗೆ ಸಂಬಂಧಿಸಿದಂತೆ ಭೂಕಂಪನಗಳು ಉಂಟಾದಾಗ ವ್ಯತ್ಯಾಸಗಳಿಂದ ಕಾಲ ನಿರ್ಣಯ ಮಾಡುವಂತ ವಿಧಾನ ಅಂತ ಹೇಳಿ ನಾವು ಕರಿತೀವ್ರಿ. ಭೂಮಿಯಲ್ಲಿ ಈಗ ಸಾಮಾನ್ಯವಾಗಿ ಭೂಕಂಪಗಳದು ಸಾಮಾನ್ಯ, ಹೌದಾ. ಭೂಕಂಪ ಆದಾಗ ನಾವೇನ್ ಮಾಡ್ತೀವ್ರಿ, ಭೂಕಂಪನವನ್ನ ಮೆಜರ್ ಮಾಡ್ಲಿಕ್ಕೆ ಅಥವಾ ಎಷ್ಟು ಭೂಕಂಪ ಆಗಿದೆ ಭೂಮಿಯಲ್ಲಿ, ಎಲ್ಲೆಲ್ಲಿ ಭೂಕಂಪನ ಮಾಪನ ಕೇಂದ್ರ ಅಂತ ಹೇಳಿ ನಾವು ಕರಿತೀವಿ. ಅದನ್ನ ಏನ್ ಮಾಡ್ತೀವ್ರಿ, ಈ ಭೂಕಂಪನ ಕಾಲ ನಿರ್ಣಯದೊಳಗೆ ನಾವೇನ್ ಮಾಡ್ತೀವ್ರಿ, ಗುರುತ್ವಾಕರ್ಷಣೆಯನ್ನ ಮಾಡ್ತೀವಿ. ಅಥವಾ ವ್ಯತ್ಯಾಸಗಳು, ಅದರಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ನಾವೇನ್ ಮಾಡ್ತೀವ್ರಿ, ಈ ಕಾಲ ನಿರ್ಣಯ ಏನ್ ಮಾಡ್ತಾರೆ ಹೇಳ್ತದ. ನೆಕ್ಸ್ಟ್ ಒನ್ ಸಮಕಾಲೀನತೆ ಅಂತ ಹೇಳಿ ನಾವು ಕರಿತೀವ್ರಿ. ಯುರೋಪಿನ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಭಾರತದ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಸಮಕಾಲೀನ, ಭಾರತದ ನವಶಿಲಾಯುಗ ಮತ್ತು ಯುರೋಪಿನ ನವಶಿಲಾಯುಗಕ್ಕೆ ಏನಾಕತ್ರಿ ವ್ಯತ್ಯಾಸ ತಿಳಿದು ಕಾಲ ನಿರ್ಧರಿಸುವ ಗುಣ ಅಂತ ಹೇಳಿ ನಾವು ಕರಿತೀವ್ರಿ. ಈ ಲಾಸ್ಟ್ ವಿಧಾನವನ್ನ ನಾವೇನ್ ಮಾಡ್ತೀವ್ರಿ, ಸಮಕಾಲೀನತೆ ಅಂತ ಹೇಳಿ ನಾವು ಕರಿತೀವ್ರಿ. ಫ್ರೆಂಡ್ಸ್, ನೆಕ್ಸ್ಟ್ ಒನ್ ನಾವೀಗ ಇವತ್ತು ಇತಿಹಾಸದ ಕಾಲ ನಿರ್ಣಯಗಳ ಬಗ್ಗೆ ಏನ್ ಮಾಡಿವ್ರಿ ನೋಡಿದೀವಿ. ಫ್ರೆಂಡ್ಸ್, ಇದರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮಗೇನಾದ್ರೂ ಇತಿಹಾಸದ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಈ ನಾವು ಹೇಳಿರ್ತಕ್ಕಂಥ ಟಾಪಿಕ್ಸ್ ಗಳ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನಮ್ಗೆ ತಿಳಿಸಿ, ನೀವು ಸಪೋರ್ಟ್ ಮಾಡಿ. ನಾವೇನ್ ಮಾಡ್ತೀವಿ, ನಿಮಗೆ ಬೇಕಾಗಿರ್ತಕ್ಕಂಥ ನೋಟ್ಸ್ಗಳನ್ನ ಅಥವಾ ವಿಡಿಯೋಗಳನ್ನ ನಾವೇನ್ ಮಾಡ್ತೀವಿ ಅಪ್ಲೋಡ್ ಮಾಡ್ತೀವಿ. ಹೀಗಾಗಿ ನೀವೇನ್ ಮಾಡಿ ಫ್ರೆಂಡ್ಸ್, ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡಿ ಅಥವಾ ಲೈಕ್ ಮಾಡಿ, ಶೇರ್ ಮಾಡಿ. ಏನ್ ಮಾಡ್ರಿ, ಧನ್ಯವಾದಗಳು ಫ್ರೆಂಡ್ಸ್.